ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದು ಏನಂದರೆ, ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಇದೆ ಅಂದರೆ ಮೆಸೇಜ್ ಮಾಡ್ತಾ ಇದ್ರು. ಅದು ಏನಂದರೆ, ಸರ್ KSOU MBA ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಸರ್ ನಾವು MBAಗೆ ಅಡ್ಮಿಷನ್ ಆಗಬೇಕು. ಸೊ ನಮಗೆ ಏನಂದರೆ ಸಾಕಷ್ಟು ಡೌಟ್ಸ್ ಇದೆ. ಸೊ ಆ ಡೌಟ್ಸನ್ನು ಪ್ಲೀಸ್ ಸಾಲ್ವ್ ಮಾಡಿ ಒಂದು ಡಿಟೇಲ್ ವಿಡಿಯೋ ಮಾಡಿ ಅದ್ರ ಬಗ್ಗೆ. ಸೊ ನಾನೇನಂದರೆ ಈ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬಹುದು, KSOU ಜುಲೈ ಸೈಕಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. UG ಮತ್ತು PG ಪ್ರೋಗ್ರಾಮ್ಸ್‌ಗೆ ಅಡ್ಮಿಷನನ್ನು KSOU ಅವರು ತಗೋತಾ ಇದ್ದಾರೆ. ಸೊ ಇದರಲ್ಲಿ UGನಲ್ಲಿ BA, BCom, BSc ಇದೆ. ಅದೇ ರೀತಿ PG ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MA, MCom, MBA, MSc ಈ ರೀತಿ ಇದ್ದಾವೆ ಕೋರ್ಸಸ್‌ಗಳು. ಸೊ ಅದರಲ್ಲಿ ಸ್ಟೂಡೆಂಟ್ಸ್ MBA ಬಗ್ಗೆ ತುಂಬ ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಇವತ್ತು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ KSOUನಲ್ಲಿ ಕೂಡ ನಿಮಗೆ MBA ಕೋರ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಗೌರ್ಮೆಂಟ್ ಯೂನಿವರ್ಸಿಟಿ. ಸೊ KSOU ಒಂದು ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ರಿಕಾಗ್ನೈಸ್ಡ್ ಬೈ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಓಕೆ, ಸೊ ನೀವು ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಏನೆಲ್ಲ ಡಿಗ್ರಿ ಮಾಡ್ತಿರಲ್ಲ ಅದೇ ರೀತಿ KSOU ಕೂಡ ನೀವು ಏನಂದರೆ ಸೇಮ್ ವ್ಯಾಲಿಡಿಟಿ ಇದೆ. ಓಕೆ, ನೋ ಚೇಂಜಸ್ ಇನ್ ಎನಿ. ಓಕೆ, ಸೊ ಸ್ಟೂಡೆಂಟ್ಸ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸರ್ ನಾವು MBA ಇಲ್ಲಿಂದ ಮಾಡ್ತಾ ಇದ್ದೀವಿ, ಸೊ ನಮಗೆ ವ್ಯಾಲ್ಯೂ ಇರುತ್ತೆ. Okay, don't worry about that. KSOU is a government university and it is also approved by UGC and AICTE, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳ್ತೀವಲ್ಲ, ಅದರಿಂದ ಕೂಡ ರಿಕಾಗ್ನಿಷನ್ ಸಿಕ್ಕಿದೆ. ಮೀನ್ಸ್ ರೆಗ್ಯುಲರ್ನಲ್ಲಿ ನೀವೇನು ಡಿಗ್ರಿ ತೊಗೋತಿರಲ್ಲ ಮತ್ತು ಇದರಲ್ಲಿ ಏನು ಡಿಗ್ರಿ ತೊಗೋತಿರಲ್ಲ ಸೇಮ್ ವ್ಯಾಲ್ಯೂ ಇದೆ ಇನ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಇನ್ ಪ್ರೈವೇಟ್ ಸೆಕ್ಟರ್. ಸೊ ಇಲ್ಲಿ ನಿಮಗೆ MBAನಲ್ಲಿ ತುಂಬ ಏನಂದರೆ ನಿಮಗೆ ಸಿಗುತ್ತೆ ನೋಡಿ. MBA ಫೈನಾನ್ಸ್ ಇದೆ, MBA ಮಾರ್ಕೆಟಿಂಗ್ ಇದೆ, MBA ಹ್ಯೂಮನ್ ರಿಸೋರ್ಸ್ ಇದೆ, MBA ಆಪರೇಷನ್ಸ್ ಇದೆ, MBA ಟೂರಿಸಮ್ ಇದೆ, ಕಾರ್ಪೊರೇಟ್ ಲಾ ಇದೆ, MBA ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, MBA ಹಾಸ್ಪಿಟಲ್ ಆ್ಯಂಡ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಯಾವ ಕೋರ್ಸ್ಗೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಆ ಕೋರ್ಸ್ಗೆ ನೀವೇನಂದರೆ ಅಡ್ಮಿಷನ್ ಆಗಬಹುದು. ಮತ್ತು ಇಲ್ಲಿ ಯಾವುದೇ ರೀತಿಯ ಏನಂದರೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. MBAಗೆ ನೀವು ಡೈರೆಕ್ಟ್ಲಿ ಅಡ್ಮಿಷನ್ ಆಗಬಹುದು. ಓಕೆ, ಸೊ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಓಕೆ, ನಿಮ್ಮ ಕಡೆ ಒಂದು ಡಿಗ್ರಿ ಇರಬೇಕು, ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ, BCom, BBA, BA ಅಥವಾ ಯಾವುದೋ BSc ಯಾವುದೋ ಡಿಗ್ರಿ ಆಗ್ಬೋದು. ಯು ಶುಡ್ ಕಂಪ್ಲೀಟ್ ಈ ಗ್ರ್ಯಾಜುಯೇಷನ್ ಡಿಗ್ರಿ. ಓಕೆ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನಿಮ್ಮದು. ಓಕೆ, ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಇರುತ್ತೆ. ನೀವು ಈ ಯಾವುದರಲ್ಲಿ ಎನ್ರೋಲ್ ಆಗಿ ಅಡ್ಮಿಷನ್ ಆಗಬಹುದು, ಫೈನಾನ್ಸ್, ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸ್. ಓಕೆ, ಆ್ಯಂಡ್ MBA ಡ್ಯೂರೇಷನ್ ಇಲ್ಲಿ 2 ಇಯರ್ಸ್ ಇರುತ್ತೆ. 2 ವರ್ಷಗಳ ಕಾಲ ಏನಂದರೆ ಇದು ಕೋರ್ಸ್ ಡ್ಯೂರೇಷನ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಇರ್ತವೆ. 6 ಮಂತ್ಸ್ಗೆ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಕೂಡ ನಿಮಗೆ ಅಸೈನ್ಮೆಂಟ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಇರ್ತವೆ, ವೈವಾ ಇರುತ್ತೆ. ಓಕೆ, ನೀವು ಅಡ್ಮಿಷನ್ ಆದಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ಗೈಡೆನ್ಸ್ ಎಲ್ಲ ಕೊಡ್ತಾರೆ ನಿಮ್ಮದು ಡಿಪಾರ್ಟ್ಮೆಂಟ್ ಅವರೆಲ್ಲರೂ. ಓಕೆ, ಸೊ ನೀವು ಅಡ್ಮಿಷನನ್ನು ಆಗಬಹುದು. ಸೊ ಯಾರೆಲ್ಲ ಅಡ್ಮಿಷನ್ ಆಗಬೇಕು ಓಕೆ, ಸೊ ಇಲ್ಲಿ MBA ಯಾರೆಲ್ಲ ಆಗಬೇಕು ಯಾರೆಲ್ಲ ಆಗಬಾರ್ದು ಕೂಡ ಹೇಳ್ತೀನಿ. ಸೊ ನೋಡಿ, ಈಗ ಸಾಕಷ್ಟು ಸ್ಟೂಡೆಂಟ್ಸ್ ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ. ಸೊ ನೋಡಿ, ಇಫ್ ಯುವರ್ ವಿಷನ್ ಇಸ್ ಕ್ಲಿಯರ್, ನಾನು ಮುಂದೆ ಏನು ಮಾಡಬೇಕು. ಓಕೆ, ಸೊ ನಾನು ಈಗ ಡಿಗ್ರಿ ಮಾಡಿದ್ದೀನಿ, 3 ವರ್ಷ ಕಾಲೇಜ್ಗೆ ಹೋಗಿದ್ದೀನಿ, ಡಿಗ್ರಿ ನಾನು ಮುಗಿಸಿದ್ದೀನಿ. ನಾವು ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ಗೌರ್ಮೆಂಟ್ ಎಕ್ಸಾಮಿನೇಷನ್. ನಾನು ಗೌರ್ಮೆಂಟ್ ಜಾಬ್ಸ್ಗೆಲ್ಲ ಪ್ರಿಪೇರ್ ಆಗಬೇಕು, ಕಾಂಪಿಟೇಟಿವ್ಗೆಲ್ಲ ಪ್ರಿಪೇರ್ ಆಗಬೇಕು. ಐ ವಾಂಟ್ ಟೈಮ್. ಓಕೆ, ಸೊ ನೀವು ಏನಂದರೆ ಗೌರ್ಮೆಂಟ್ ಜಾಬ್ ಪ್ರಿಪರೇಷನ್ ಜೊತೆಗೆ MBA ಡಿಗ್ರಿಯನ್ನು ಪಡೆದುಕೊಳ್ಳಬಹುದು. ಓಕೆ, ಸೊ ಇಲ್ಲ ನನಗೆ ವಿಷನ್ ಕ್ಲಿಯರ್ ಇದೆ, ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕು, ಅದರ ಜೊತೆ ನಾನು MBA ಡಿಗ್ರಿ ಬೇಕು ಅಂದರೆ ನೀವು KSOUಗೆ ಎನ್ರೋಲ್ ಆಗಬಹುದು. ಅಥವಾ ಇಲ್ಲ ನಾನು ಏನಂದರೆ ಜಾಬ್ ಮಾಡಬೇಕು, ಯಾವುದೋ ಪ್ರೈವೇಟ್ ಸೆಕ್ಟರ್ನಲ್ಲಿ ಜಾಬ್ ಮಾಡಬೇಕು ನಾನೀಗ. ಸೊ ನಾನು ಈಗ ನಂದು ಒಂದು ಫೈನಾನ್ಷಿಯಲ್ ಸಿಚುವೇಷನ್ ಅಷ್ಟಿಲ್ಲ ರೆಗ್ಯುಲರ್ ಕಾಲೇಜ್ಗೆ ಹೋಗೋದು. ಐ ಹ್ಯಾವ್ ಟು ಡೂ ಎ ಜಾಬ್ ಆ್ಯಂಡ್ ವಿತ್ ಜಾಬ್ ಐ ಹ್ಯಾವ್ ಟು ಕಂಪ್ಲೀಟ್ ಮೈ MBA ಡಿಗ್ರಿ ಅಂದರೆ ಯು ಕ್ಯಾನ್ ಎನ್ರೋಲ್ ದಿಸ್. ಈ ಒಂದು 2 ಕೇಸಸ್ನಲ್ಲಿ ನೀವು ಎನ್ರೋಲ್ ಆಗ್ಬೋದು. ಅಥವಾ ಇನ್ನೊಂದು ಕೇಸ್ ಬರುತ್ತೆ, ಅದು ಏನಂದರೆ ಈಗ ತುಂಬ ಸ್ಟೂಡೆಂಟ್ಸ್ ಏನಂದರೆ ಈಗ ಒಂದು ಡಿಗ್ರಿ ಆದಮೇಲೆ ಜಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು, ಬೇರೆ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಅವ್ರಿಗೆ ಕೂಡ ಒಂದು ಪ್ರಮೋಷನ್ಗೆ ಒಂದು ಡಿಗ್ರಿ ಬೇಕಾಗುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನ್. ಸೊ ಇಲ್ಲಿಂದ ನೀವು MBA ಮಾಡಿ ಏನಂದರೆ ನೀವು ಏನಂದರೆ ನಿಮಗೆ ಪ್ರಮೋಷನ್ಗೆ ಕೂಡ ಎಲಿಜಿಬಲ್ ಆಗಿಬಿಡ್ತೀರಾ. ಸೊ ನೀವು ವರ್ಕ್ ಜೊತೆ ಏನಂದರೆ ನಿಮ್ಮದು ಡಿಗ್ರಿ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಈ 3 ಕೇಸಸ್ನಲ್ಲಿ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವರಷ್ಟೇ ಇಲ್ಲಿಂದ MBA ಡಿಗ್ರಿ ಮಾಡಿ. ಯಾಕೆ, ನಾನು ನಾನೊಂದು CAಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ನಾನು CSಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಅಥವಾ ನಾನು ಕಾಂಪಿಟೇಟಿವ್ ಎಕ್ಸಾಮ್ UPSC ಅಥವಾ ನಾನು ಯಾವುದೊಂದು ಒಳ್ಳೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದರೆ ನಂದು ಅದ್ರ ಜೊತೆ ನನಗೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಕೂಡ ಬೇಕು, MBA ಕೂಡ ಬೇಕಂದರೆ ಯು ಕ್ಯಾನ್ ಎನ್ರೋಲ್ ಇನ್ KSOU. ಬಿಕಾಸ್ ಇಲ್ಲಿ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ರೆಗ್ಯುಲರ್ ಕಾಲೇಜಸ್ಗೆ ಹೋಗೋದು ಅವಶ್ಯಕತೆ ಇರಲ್ಲ, ಅಟೆಂಡೆನ್ಸ್ ಏನು ಇದು ಇರಲ್ಲ. ಜಸ್ಟ್ ನಿಮ್ಗೆ ಏನಂದರೆ ಎಕ್ಸಾಮ್ಸು, ಅಸೈನ್ಮೆಂಟು ಮತ್ತು ಪ್ರಾಕ್ಟಿಕಲ್ ಇರ್ತೈತಲ್ಲ, ಅದು ಆ ಒಂದು ಡೇಸ್ಗೆ ಅಷ್ಟೇ ನೀವು ಹೋಗಿ ಅಟೆಂಡ್ ಆಗಬೇಕಾಗತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಎಕ್ಸಾಮ್ ಬಿಫೋರ್ಸ್, ಅದು ಆನ್ಲೈನ್ ಮೋಡ್ನಲ್ಲಿನೇ ಇರುತ್ತೆ. ಆ್ಯಂಡ್ ಇಷ್ಟೆಲ್ಲ ನಿಮಗೆ ಹೇಳಿದ್ದೀನಿ ಮಾಹಿತಿ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ಯಾರು ಆಗಬಾರ್ದು ಅಡ್ಮಿಷನ್ ಅಂದರೆ, ಸೊ ನಿಮಗೆ ವಿಷನ್ ಕ್ಲಿಯರ್ ಇಲ್ಲ ಮುಂದೆ ಏನು ಮಾಡಬೇಕಂತ.
ಸೊ ಅವ್ರು ರೆಫರಲ್ ಕಾಲೇಜ್‌ಗೆ ಹೋದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಬಿಕಾಸ್ ಯಾರಿಗೆ ವಿಷನ್ ಕ್ಲಿಯರ್ ಇದೆ, ಇಲ್ಲ ನಾನು ಇದು ಮಾಡ್ತೀನಿ, ಅದ್ರ ಜೊತೆ ನನಗೆ MBA ಡಿಗ್ರಿ ಕೂಡ ಬೇಕು. ಓಕೆ, ನನ್ನ ಪ್ಲಾನ್ ಬಿ ಕೂಡ ಇರಬೇಕು ಅದ್ರ ಜೊತೆ ಅಂತ. ಸೊ ಅವ್ರು ಮಾಡಬಹುದು MBA. ಅಥವಾ ನಾನು ಯಾವುದೋ ಒಂದು ಜಾಬ್ ಮಾಡ್ತಾ, ಮಾಡ್ತಾ ಡಿಗ್ರಿ ಮಾಡಬೇಕಂದ್ರೆ ಮಾಡಿ. ಇಲ್ಲ ನಾನು ಕಾಂಪಿಟೇಟಿವ್‌ಗೆ ಪ್ರಿಪೇರ್ ಆಗಬೇಕು, ಡಿಗ್ರಿ ಮಾಡ್ಬೇಕಂದ್ರೆ ಮಾಡಿ. ಇಲ್ಲ ನಾನು ಯಾವುದೋ ಒಂದು ಜಾಬ್ ಮಾಡ್ತಾ, ಮಾಡ್ತಾ ಡಿಗ್ರಿ ಮಾಡ್ಬೇಕಂದ್ರೆ ಮಾಡಿ. ಅಥವಾ ನಿಮ್ಮ ಕಡೆ ಯಾವುದು ಜಾಬ್ ಇಲ್ಲ, ನಿಮ್ಗೇನು ಗೊತ್ತಿಲ್ಲ, ನಾನು ಮುಂದೆ ಏನು ಮಾಡಬೇಕು, ಡೋಂಟ್ ಹ್ಯಾವ್ ಕ್ಲಿಯರ್ ವಿಷನ್, ದೆನ್ ಯು ಡೋಂಟ್ ಎನ್ರೋಲ್ ಇನ್ ದಿಸ್ ಕೋರ್ಸ್. ಓಕೆ, ಓಪನ್ ಯೂನಿವರ್ಸಿಟಿಯಲ್ಲಿ ಎನ್ರೋಲ್ ಆಗಬೇಡಿ ನಿಮಗೇನು ವಿಷನ್ ಇಲ್ಲ ಅಂದರೆ. ಬಿಕಾಸ್ ಇಲ್ಲಿ ನಿಮಗೆ ಫ್ರೀ ಟೈಮ್ ಸಿಗುತ್ತಲ್ಲ, ಆ ಫ್ರೀ ಟೈಮನ್ನು ಯುಟಿಲೈಸೇಷನ್ ಮಾಡಬೇಕು. ಇಲ್ಲ ಸುಮ್ಮನೆ ಓಪನ್ನಲ್ಲಿ ಕಟ್ಬಿಟ್ರಿ, ಈಗ ಮುಂದೆ ನೀವು ಖಾಲಿ ಕುಂದಿರ್ತಾ ಇದ್ದೀರಾ ಮನೆಯಲ್ಲಿ ಅಂದರೆ ಅದು ದಟ್ ಈಸ್ ನಾಟ್ ಯೂಸ್. ಅದು ಯೂಸ್ ಇಲ್ಲ ಎದಕ್ಕೂ. ಓಕೆ, ಸೊ ಹೇಳ್ತಾ ಇದ್ದೀನಿ, ಎಲ್ಲ ಒಂದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳಬೇಕಾಗತ್ತೆ. ಓಕೆ, ಇದು ನಿಮಗೆ ಕಾಲೇಜ್ ಅವರು ಯಾರೂ ಹೇಳೋದಿಲ್ಲ. ಬಟ್ ಒಳ್ಳೆ ಕೋರ್ಸ್ ಇದೆ, ನಿಮಗೆ ಯೂನಿವರ್ಸಿಟಿ ಚೆನ್ನಾಗಿದೆ, ಮಾಡಬಹುದು. ನಿಮಗೇನೋ ಕ್ಲಿಯರ್ ವಿಷನ್ ಇದೆ, ಒಂದು ಟಾರ್ಗೆಟ್ ಇದೆ, ಅದ್ರ ಜೊತೆ ಡಿಗ್ರಿ ಬೇಕು ಅಂದರೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೂಡ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಪ್ಲೇಸ್ಮೆಂಟ್ಸ್ ಇದೆಯಾ ಇಲ್ಲಿ? ಸೊ ನೋಡಿ, KSUನಲ್ಲಿ ಪ್ಲೇಸ್ಮೆಂಟ್ಸ್ದು ಅಷ್ಟು ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ಇವ್ರದ್ದು ಒಂದು ಪ್ಲೇಸ್ಮೆಂಟ್ ಸೆಲ್ ಇದೆ. ಓಕೆ, ಪ್ಲೇಸ್ಮೆಂಟ್ಸ್ ಜಾಬ್ ಫೇರ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಇವರು. ಸೊ ಆ್ಯನ್ಯುವಲಿ ನಾನು ನೋಡಿದ್ದೀನಿ. ಓಕೆ, ಇವ್ರದ್ದು ಒಂದು ಏನಂದರೆ ವೆಬ್ಸೈಟ್ನಲ್ಲಿ ಒಂದು ಪ್ಲೇಸ್ಮೆಂಟ್ ಸೆಷನ್ ಅಂತ, ಪ್ಲೇಸ್ಮೆಂಟ್ ಸೆಲ್ ಅಂತ ಒಂದು ಇದು ಇದೆ. ಸೊ ಅಲ್ಲಿ ಕೂಡ ನಿಮಗೆ ಗ್ರ್ಯಾಜುಯೇಷನ್, ನಿಮ್ಮ ಡಿಗ್ರಿ ಆದಮೇಲೆ ನೀವು ಅಲ್ಲಿ ನಿಮ್ಮ ಒಂದು ರೆಸ್ಯೂಮ್ ಎಲ್ಲ ಕೊಡ್ಬೋದು. ಅವ್ರು ನಿಮ್ಗೆ ಏನಂದರೆ ಗೈಡೆನ್ಸ್, ಅಸಿಸ್ಟೆನ್ಸ್ ಎಲ್ಲ ಕೊಡ್ತಾರೆ. ಓಕೆ, ಸೊ ಅಷ್ಟು ಗೊತ್ತಿಲ್ಲ ಎಷ್ಟು ಪ್ಯಾಕೇಜ್ ಕೊಡ್ತಾರೆ ಅದು ಎಲ್ಲ. ಬಟ್ ಜಸ್ಟ್ ಒಂದು ಪ್ಲೇಸ್ಮೆಂಟ್ ಸೆಲ್ ಇದೆ, ಒಂದು ಸ್ಟೂಡೆಂಟ್ಸ್ಗೆ ಒಂದು ಅಶ್ಯೂರೆನ್ಸ್ ಕೊಡಲಿಕ್ಕೆ, ಒಂದು ಗೈಡೆನ್ಸ್ ಕೊಡಲಿಕ್ಕೆ ಒಂದು ಪ್ಲೇಸ್ಮೆಂಟ್ ಸೆಲ್ ಇದೆ. ಅದೇ ರೀತಿ ಇಲ್ಲಿ ಜಾಬ್ ಫೇರ್ ಕೂಡ ಬರ್ತವೆ. ಸೊ ಸಾಕಷ್ಟು ಕಂಪ್ನಿ KSU ಕ್ಯಾಂಪಸ್ನಲ್ಲಿ ಬಂದು ಜಾಬ್ ಫೇರ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಓಕೆ, 1 ಆರ್ 2 ಟೈಮ್ ಕಂಡಕ್ಟ್ ಆಗಿದೆ ಇದು ಈಗ. ಓಕೆ, ಸೊ ಇಲ್ಲಿ ಒಂದು ಇವ್ರದ್ದು ಪ್ರಾಸ್ಪೆಕ್ಟಸ್ನಲ್ಲಿ ಕೂಡ ನೋಡಿದೆ, ಅಲ್ಲಿ ಸಾಕಷ್ಟು ಕಂಪ್ನೀಸ್ ಜೊತೆ MOU ಕೂಡ ಸೈನ್ ಮಾಡಿದ್ದಾರೆ. ಸೊ ಈ ರೀತಿ ಇದೆ ನೋಡಿ, ನೀವು ಜಾಯಿನ್ ಆಗಬಹುದು ಇಫ್ ಯು ಹ್ಯಾವ್ ಕ್ಲಿಯರ್ ವಿಷನ್. ಓಕೆ, ಮುಂದೆ ಏನು ಮಾಡಬೇಕಂತ ಗೊತ್ತಿದೆ. ಓಕೆ, ಸೊ ಈಗ MBA ನೀವು ಅದೇ ರೀತಿ ಇನ್ನೊಂದು ಹೊಸ ಬಿಟ್ಟಿದ್ದಾರೆ ನೋಡಿ, MBA ಹಾಸ್ಪಿಟಲ್ ಆ್ಯಂಡ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್. ಇದು ನೀವು ಯಾರು MBBS ಕಂಪ್ಲೀಟ್ ಮಾಡಿದ್ದೀರಾ ಅವರು ಮಾಡಬಹುದು. ಯಾರು ಏನಂದರೆ ಈಗ ಹಾಸ್ಪಿಟಲ್ ಫೀಲ್ಡ್ನಲ್ಲಿ ನಾನು ಇದು ಒಂದು ಒಳ್ಳೆಯ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನಲ್ಲಿ ನಾನು ವರ್ಕ್ ಮಾಡಬೇಕಂದ್ರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಎಲ್ಲ ಇರ್ತಾವಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸ್. ಸೊ ಅವರೆಲ್ಲ ಸಾಕಷ್ಟು ಏನಂದರೆ ವೇಕೆನ್ಸೀಸ್ ಖಾಲಿ ಇರ್ತಾವೆ ಅಲ್ಲಿ. ಯಾಕಂದರೆ ಅವರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಒಳ್ಳೆಯ ಒಂದು ಥಿಯರಿಟಿಕಲ್ ಪರ್ಸನ್ ಬೇಕಾಗುತ್ತೆ ಅಲ್ಲಿ, ಡಿಸಿಷನ್ ಮೇಕಿಂಗ್, ಪಾಲಿಸಿ ಮೇಕಿಂಗ್ಗೆ. ಸೊ ಅವರು ಏನಂದರೆ MBA ಹಾಸ್ಪಿಟಲ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ನೀವು ಮಾಡಬಹುದು. ಯಾರು MBBS ಕಂಪ್ಲೀಟ್ ಮಾಡಿದ್ದೀರಾ, ಯಾರು ನಾರ್ಮಲ್ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದರೂ ಕೂಡ ಅಡ್ಮಿಷನ್ ಆಗಬಹುದು. ಸೊ ಇದು ಬೆಸ್ಟ್ ಯಾರಿಗಿರುತ್ತೆ ಅಂದರೆ, ಯಾರು MBBS ಮಾಡಿದ್ದೀರಾ, ಯಾರು ಏನಂದರೆ ಈಗ BSc ನರ್ಸಿಂಗ್ ಅಥವಾ ಕಾಮನ್ BSc ಮಾಡಿದ್ದೀರಾ, ಅಥವಾ ಏನಂದರೆ BSc ಇನ್ ಪ್ಯಾರಾಮೆಡಿಕಲ್ ಯಾವುದೋ ಒಂದು ಸ್ಟ್ರೀಮಿಂದ ಮಾಡಿದ್ದೀರಾ ಅಂದರೆ, ನೀವು ಹಾಸ್ಪಿಟಲ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮಾಡಿದರೆ ನಿಮಗೆ ಒಂದು ಕರಿಯರ್ಗೆ ಒಳ್ಳೆಯದು, ಒಂದು ಏನಂದರೆ ನಿಮಗೆ ಎಕ್ಸಲರೇಷನ್ ಸಿಗುತ್ತೆ ಇಲ್ಲಿಂದ. ಸೊ ಈ ರೀತಿ ಇಷ್ಟು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಐ ಹೋಪ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಸೊ ನಿಮಗೆ ಫೀಸ್ ಬಂದುಬಿಟ್ಟು ಎಷ್ಟಾಗುತ್ತೆ MBAಗೆ ಫಸ್ಟ್ ಇಯರ್ ಅಡ್ಮಿಷನ್ಗೆ ಅಂದರೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಫೀ ಸ್ಟ್ರಕ್ಚರ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು MBA. ಓಕೆ, ಸೊ ಇಲ್ಲಿ ನೋಡ್ಬೋದು ಅಪ್ರೂವ್ಡ್ ಬೈ AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್, ನ್ಯೂ ದಿಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು 2 ಇಯರ್ಸ್ ನಿಮ್ಮದು ಇರುತ್ತೆ MBA ಎಲ್ಲ ಕೋರ್ಸಸ್ ಕೂಡ. ಫೈನಾನ್ಸ್, ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸ್ ಆಪರೇಷನ್ಸ್, ಇದರಲ್ಲಿ ನೀವು ಯಾವ್ದು ತೊಗೋತೀರಾ, ಎವ್ರಿ ಕೋರ್ಸ್ ಈಸ್ ಆಫ್ 2 ಇಯರ್ಸ್. ಓಕೆ, ನಿಮಗೆ ಫೀಸ್ ಬಂದುಬಿಟ್ಟು ಫಸ್ಟ್ ಇಯರ್ದು ಫೀಸ್ ನಿಮಗೆ 32,890 ರುಪೀಸ್ ಆಗುತ್ತೆ. ನೀವು ಆಫ್ಲೈನ್ ರೀಜ್ನಲ್ ಸೆಂಟರ್ಗೆ ಹೋಗಿ ಅಡ್ಮಿಷನನ್ನು ಆಗಬಹುದು. ಸೊ ರೀಜ್ನಲ್ ಸೆಂಟರ್ಸ್ ಒಂದು ಲಿಸ್ಟ್ ಕೂಡ ನಮಗೆ ಇಲ್ಲಿ ಕೊಟ್ಟಿರ್ತೀನಿ ನೋಡಿ. KSUನಲ್ಲಿ ಸಾಕಷ್ಟು ರೀಜ್ನಲ್ ಸೆಂಟರ್ಸ್ ಇದ್ದಾವೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಕೂಡ. ಸೊ ನಿಮ್ದು ಯಾವುದು ಡಿಸ್ಟಿಕ್ ಮತ್ತು ನಿಯರ್ ಆಗುತ್ತೆ, ನಿಮ್ಮದು ಯಾವುದು ರೀಜ್ನಲ್ ಸೆಂಟರ್ ನಿಯರ್ ಆಗುತ್ತೆ, ಆ ಒಂದು ರೀಜ್ನಲ್ ಸೆಂಟರ್ಗೆ ಹೋಗಿ ನೀವು ಅಡ್ಮಿಷನನ್ನು ಆಗಬಹುದು. ಓಕೆ, ನಿಮಗೆಲ್ಲ ಅಲ್ಲಿ ಕೂಡ ನಿಮಗೆಲ್ಲ ಗೈಡೆನ್ಸ್ ಎಲ್ಲ ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ನೋಡ್ಬೋದು ಈ ರೀಜ್ನಲ್ ಸೆಂಟರ್ದು ಎಲ್ಲ ಅಡ್ರೆಸ್ ಕೂಡ ಇರುತ್ತೆ ಇಲ್ಲಿ ನಿಮಗೆ. ಲೈಕ್ ಈಗ ಬಳ್ಳಾರಿ ಮೇಲೆ ಕ್ಲಿಕ್ ಮಾಡಿದ್ದೇನೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಡ್ರೆಸ್ ಇದೆ, ರೀಜ್ನಲ್ ಡೈರೆಕ್ಟರ್ ಯಾರಿದ್ದಾರೆ ಅವ್ರ ನಂಬರ್ ಕೂಡ ಇದೆ. ಓಕೆ, ಆ್ಯಂಡ್ ಅಡ್ರೆಸ್ ಕೂಡ ಇದೆ, ನೀವು ಆಫ್ಲೈನ್ ಹೋಗಿ ಅಡ್ಮಿಷನ್ ಆಗಬಹುದು. ಓಕೆ, ಸೊ ಇಷ್ಟು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಈ ಒಂದು ರೀಜ್ನಲ್ ಸೆಂಟರ್ದು ಒಂದು ಲಿಂಕ್ ಇದೆಯಲ್ಲ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮತ್ತೇನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಡೌಟನ್ನು ಏನಂದರೆ ಟೈಪ್ ಮಾಡ್ಬೋದು. ಐ ವಿಲ್ ರಿಪ್ಲೈ. ಥ್ಯಾಂಕ್ ಯು.